ಏನೇ ಇದ್ರು ನೀವು ಡೈರೆಕ್ಟಾಗಿ ಹೇಳ್ತಿದ್ರಲ್ಲ ಆ ಥರನೂ ಅಷ್ಟೇ, ಗಿಲ್ಲಿನೂ ಅಷ್ಟೇ ಬೇಜಾರಾಗ್ತಾರೆ ಗೀಜಾರಾಗ್ತಾರೆ ತಲೆ ಕೆಡಿಸ್ಕೊಳಲ್ಲ, ಹೇಳ್ಬಿಡ್ತಾರಲ್ಲ ಅದಕ್ಕೋಸ್ಕರ. ನಿಜ ಹೇಳ್ಬೇಕಂದ್ರೆ ನನಗೆ ಗೊತ್ತಿಲ್ಲ ನನ್ನ ಹೇಗೆ ಜನ ನೋಡಿದಾರೆ, ಜನಕ್ಕೆ ಗೊತ್ತಿರುತ್ತೆ ನಾನು ಹೇಗೆ ಅಂತ. ನನಗೆ ನನ್ನ ಬಗ್ಗೆ ಅಷ್ಟು ನೋಡಿರೋರು ಅವರಲ್ವಾ, ಅವ್ರು ಜಡ್ಜ್ ಮಾಡ್ಬೋದು ನಾನು ಹೇಗೆ ಜಡ್ಜ್ ಮಾಡಲಿ. ಬಟ್ ಗಿಲಿ ನನಗೆ ಏನಕ್ಕೆ ಇಷ್ಟ ಆಗ್ತಾರೆ ಅಂದರೆ ನಂಗೆ ಅದು ಕನೆಕ್ಷನ್ ಅನ್ಸುತ್ತೆ. ವಾಹ್ ಸಕ್ಕದಾಗಿ ಹೇಳ್ದ ಅಂದರೆ ನನಗೆ ಕೆಲವು ಸತಿ ಮೈಂಡ್ ವಾಯ್ಸ್ ಹೋಗಂಥದ್ದನ್ನ ಅವ್ರು ಈ ಮನೇಲಿ ಬಾಯಿ ಬಿಟ್ಟು ಹೇಳ್ತಾರೆ. ಅವಾಗ ನಂಗೆ ಸಕ್ಕದಾಗಿ ಹೇಳಿದ್ರು ಅಂತ ಅನ್ಸುತ್ತೆ. ನಮ್ಮ ಸೀಸನಲ್ಲಿ ಹಂಗೆ ಹೇಳ್ಬಿಟ್ಟಿದ್ರೆ ಗಲಾಟೆ ಆಗ್ತಿತ್ತು ಅವಾಗಲೇ. ಇಲ್ಲಿ ಯಾರೂ ಗಲಾಟೆ ಮಾಡೋಕ್ಕಿಲ್ಲ, ಅದೇ ಒಂದು ಮಿಸ್ಸಿಂಗ್ ಆಗ್ತಿರೋದು. ಸೊ ನನಗೆ ಕಂಪೇರ್ ಅಂತ ಅಲ್ಲ, ಬಟ್ ಎಸ್ ಡೆಫಿನೆಟ್ಲಿ ಸಿಕ್ಕಿರೋಂಥ ಪ್ರತಿಯೊಂದು ಕ್ಷಣದಲ್ಲೂ ಅವ್ರು ಜೀವಿಸ್ತಾ ಇದ್ದಾರೆ. ಜೀವಿಸೋದೇ ಬಿಗ್ ಬಾಸ್ ಮನೆ. ಆ ಜೀವಿಸ್ತಾ ಇರೋದೇ ಎಲ್ಲಕ್ಕಿಂತ ಬೆಸ್ಟ್. ಅಂದರೆ ಇವಾಗ ಒಬ್ಬರು ಜೋಕ್ ಮಾಡ್ತಾರೆ ಅಂದ್ಬಿಟ್ಟು ನಗದು ಮಾತ್ರ ಅಲ್ಲ, ನೀವೇನು ಆ್ಯಡ್ ಮಾಡೋಕ್ಕಾಗತ್ತೆ ಅದಕ್ಕೆ. ಆ ಕಾಂಟ್ರಿಬ್ಯೂಷನ್ ಯಾರ್ಯಾರ ಕಡೆಯಿಂದ ಎಷ್ಟು ಬರ್ತಿದೆ ಅಂತ ನೋಡಿದಾಗ ಇವ್ರ ತೂಕ ಜಾಸ್ತಿ ಇರುತ್ತೆ. ಆಮೇಲೆ ಕಾವ್ಯ ಅವ್ರು ಕೂಡ ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ. ಸೊ ಐ ಜಸ್ಟ್ ವಿಶ್ ಒಳ್ಳೆ ಪರ್ಸ್ನಾಲಿಟಿಗೆ ಇಲ್ಲಿ ದಯವಿಟ್ಟು ಯಾರ್ದು ಬ್ಯಾಕ್ಗ್ರೌಂಡು, ಯಾರ ಹಿಸ್ಟ್ರಿ, ಯಾರು ಏನು ಮಾಡಿದ್ದಾರೆ ಅದು ಇದು ನೋಡೋಕೆ ಹೋಗಬೇಡಿ. ಈ ಮನೇಲಿ ಈ ಪರ್ಸ್ನಾಲಿಟಿ ಹೇಗೆ ಆಡ್ತಾರೆ ಅದ್ರ ಮೇಲೆ ಮಾತ್ರ ನೋಡಿಕೊಂಡು ಅವ್ರನ್ನ ಗೆಲ್ಸೋಕ್ಕೆ ನೋಡಿ.